ಓಂ ಶ್ರೀ ಮಂಜುನಾಥಾಯಮ್ಮ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ನರಗುಂದ ತಾಲೂಕು ಶಿರೋಳ ಗ್ರಾಮ ಗುರುದೇವಿ ಶಾನವಾಡ ಮಠ ಅಂತ ದುರ್ಗಾದೇವಿ ಒಕ್ಕೂಟದ ಸದಸ್ಯನಾಗಿ 15 ವರ್ಷದಿಂದ ನಾನು ಸೇವಾ ಮಾಡ್ತೀನಿ. ಆಮೇಲೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆಗಿನೂ 5 ವರ್ಷ ಸೇವಾ ಸಲ್ಲಿಸೀನಿ. ಇದು ಧರ್ಮಸ್ಥಳದ ಸಂಘ ಬಂದಿಂದ 16 ವರ್ಷದಿಂದ ನಮ್ಗೆ ಇದ್ರ ಜೋಡಿ ಒಡನಾಟ ಮಾಡತಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಇಲ್ಲಿ ಬಂದಿಂದ ಸಾವಂತ್ ಸರ್ ಬಂದರು. ಅವಾಗ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದ್ದಿಲ್ಲ, ನಂಬಿಕೆ ಹುಟ್ಟಿಸ್ಕೊಂಡು ಈಗ 10 ರೂಪಾಯಿದಿಂದ ಲಕ್ಷದವರೆಗೂ ಅಷ್ಟೊಂದು ಬೆಳೆದೈತದು. ಅದು ಎಲ್ಲರಿಗೂ ಜನರಿಗೆ ಮನುಷ್ಯನ ಮ್ಯಾಗ ಭಾಳ ಪರಿಣಾಮ ಆಗೈತಿ. ಆಮೇಲೆ ಅಷ್ಟು ಅನುಕೂಲನೂ ಆಗೈತಿ. ಬಡ ಹೆಣ್ಮಕ್ಳು, ಆಮೇಲೆ ರೈತಾಪಿ ಮಹಿಳೆಯರಿಗೆ, ಆಮೇಲೆ ವ್ಯಾಪಾರಸ್ಥರು ನಮ್ಮ ಶಿರೋಳದಲ್ಲಿ ಭಾಳ ಜನ ಬಾಗೊಂಡ್ರು ವಾರ ಕಟ್ಟೋದು, ತುಂಬ್ಕೊಳ್ಳೋದು, ದುಡ್ದಿದ್ದನ್ನು ಉಳಿತಾಯ ಮಾಡಿದ್ದನ್ನು ಅಲ್ಲಿ ಕಟ್ತಾರೆ, ಲಕ್ಷಗಟ್ಟಲೆ ತೊಗೊತಾರೆ. ಇದು ಜನರಿಗೆ ಭಾಳ. ಆಮೇಲೆ ಬಡ್ಡಿ ಪರ್ಸೆಂಟೇಜು ಏನು ಭಾಳ ಅಲ್ಲ. ಬ್ಯಾಂಕಿಂದಕ್ಕೆ ಇದಕ್ಕೆ ನೋಡಿದ್ರೆ 1 ಲಕ್ಷಕ್ಕೆ 7,000 ರೂಪಾಯಿ ಬಡ್ಡಿ. ಇದೇನು ಭಾಳ ಅಲ್ಲ. ನಾವು ಎಲ್ಲ ವಿದ್ಯಾವಂತರ ಈ ಸಂಘದೊಳಗೆ ಇರೋದು. ಆಮೇಲೆ ಹಳ್ಳಿ ಜನ ಅಂತೇಳಿ ಅವ್ರೇನು ಅಷ್ಟೊಂದು ಮೂಢರಲ್ಲ. ಎಲ್ಲ ಎಳೆಯಿಂದ ವಿಚಾರ ಮಾಡ್ತಾರೆ. ಅದಕ್ಕೆ ಇದನ್ನು ಎಲ್ಲೇ ಯಾವುದೇ ಮೀಡಿಯಾದೊಳಗೆ ಇದು ಬಡ್ಡಿ ಹೆಚ್ಚಾಗುತ್ತಾ ಇದಾಗುತ್ತಂದ್ರೆ ಯಾರೂ ತೊಗೊತಿದ್ದಿಲ್ಲ. ಒಂದು ಸುಳ್ಳು ಸುದ್ದಿ ಒಂದು ವರ್ಷದೊಳಗೆ ಅದನ್ನು ಹೊರಗೆ ಹಾಕ್ತಾರೆ. ಇದು 16 ವರ್ಷದಿಂದ 16 ಲಕ್ಷ ಸಂಘಗಳು ನಡೆದಾವಂದ್ರೆ ಇದು ಭಾಳ ಇದು ಭಾಳ ಇದು ಎಲ್ಲರಿಗೂ ನಂಬಿಕೆ ಬರುವಂಥದ್ದು. ಆಮೇಲೆ ಇದು ಸಂಘಗಳನ್ನು ನಡೆಸೋದ್ರ ಮುಖಾಂತರ ಗ್ರಾಮೀಣ ಅಭಿವೃದ್ಧಿ, ಆಮೇಲೆ ಮಹಿಳೆಯರ ಅಭಿವೃದ್ಧಿ, ಶಿಕ್ಷಣ, ಆಮೇಲೆ ಹೊಲಗಳ ಯಂತ್ರೋಪಕರಣಗಳು ಧರ್ಮಸ್ಥಳ ಸಂಘದಿಂದ ನಡೀತಾವೆ. ಅವು ದೊಡ್ಡ ಅನುಕೂಲ ಆಗ್ಯಾವ. ಆಮೇಲೆ ನೀರು, ಶೌಚಾಲಯ, ನೀರಿಂದು ನಾವು ಉಪಾಧ್ಯಕ್ಷ ಇದ್ದಾಗ ಹೇಳಿ ಮಂಜುಳಾ ಮೇಡಮ್ ಅವರಿದ್ದಾಗ ಅದನ್ನು ನೀರಿಂದ ಪೈಪ್ಲೈನ್ ಮಾಡಿಸ್ಕೊಟ್ವಿ. ಅವರು ಭಾಳ ಅದನ್ನು ನೆನೆಸಿದ್ರು. ಅದು ನಿರಂತರ ಎಲ್ಲ ಬಂದಾದರೂ ಧರ್ಮಸ್ಥಳದ ಕುಡಿ ನೀರಿಂದ ಬಂದಾಗಿಲ್ಲ. ಹಿಂಗೆ ಎಲ್ಲ ಹಂತದೊಳಗೂ ಇದು ಮಹಿಳೆಯರನ್ನು ಬೆಳೆಸುತ್ತಾ ಒಂದು ಗ್ರಾಮ ಸ್ವಚ್ಛತೆ. ಆಮೇಲೆ ಕಲ್ಯಾಣ ಮಂಟಪ ಕಟ್ಸೋಕೆ ಕಲ್ಲಾಪುರದೊಳಗೆ 5 ಲಕ್ಷ ಕೊಟ್ಟರು. ಅದು ಜನರಿಗೆ ಭಾಳ ದೊಡ್ಡ ಅನುಕೂಲ ಆಗೈತಿ. ಈಗ ಅಲ್ಲಿಲ್ಲೇ ಹುಬ್ಳಿ ಧಾರವಾಡ ಹಿಂಗೆ ಹೋಗೋ ಬದಲಿ ಇಲ್ಲೇ ನಮ್ಮ ಗ್ರಾಮದೊಳಗನ ಅದು ಮಂಗಳ ಕಾರ್ಯಗಳು ಮಾಡೋಕೆ ದೊಡ್ಡ ಅನುಕೂಲ ಆಗೈತಿ. ಇದು ಒಂದು ನಾವು ನೆನೆಸ್ತಕ್ಕದ್ದು. ಆಮೇಲೆ ಕೆರೆ, ಆಮೇಲೆ ಹೈಸ್ಕೂಲು, ಶಾಲೆ, ಆಮೇಲೆ ಸಮುದಾಯ ಭವನ, ಆಮೇಲೆ ಹರಿಜನಕೇರಿ ಎಲ್ಲದಕ್ಕೂ ಸಹಾಯವನ್ನು ಸಲ್ಲಿಸಿದಂಥ ಏಕೈಕ ಒಂದು ಇದು ಅಂದ್ರೆ ನಮ್ಮ ಧರ್ಮಸ್ಥಳ ಸಂಘ ಅಂತ ನಾವು ಎಲ್ಲಾದರೂ ಕೈ ಎತ್ತಿ ಹೇಳ್ತೀವಿ. ಇದು ಆಮೇಲೆ ರೋಡುಗಳಿಗೆ, ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕಸ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಅಂತ ಅವ್ರೂ ಎಷ್ಟೋ ಜನರು ತೊಗೊಂಡಾರ. ಆಮೇಲೆ ಹೆಲ್ತ್ ಕಾರ್ಡ್, ದವಾಖಾನೆಗೆ ಕಣ್ಣು ಆಪ್ರೇಷನ್ ನಾನು ಅದ್ರಾಗ 6,000 ರೂಪಾಯಿ ತೊಗೊಂಡೀನಿ. ಆಮೇಲೆ ಪ್ರತಿಯೊಂದು ಮಹಿಳೆಯರು ತಮ್ಮ ಸಂಘದೊಳಗೆ 10 ರೂಪಾಯಿ ಉಳಿತಾಯ ತುಂಬ್ತಾರೆ. ತಿಂಗಳಿಗೆ 40 ರೂಪಾಯಿ ಆಗುತ್ತೆ. ಈಗ ನಮಗೆ ಉಳಿತಾಯ ಬಂದಿದ್ದಂದ್ರೆ 2 ಸಲ ಕೊಟ್ಟಾರ. ನಮ್ಗೆ 10,000 ರೂಪಾಯಿ ನಾವು ಅದರ ಉಳಿತಾಯ ತೊಗೊಂಡೇವೆ. ನಮ್ದು 6,500 ರೂಪಾಯಿ ಅದರ ಉಳಿತಾಯ ಆಗೈತಿ. ನಮ್ಗೆ ಲಾಭಾಂಶ 10,000 ರೂಪಾಯಿ ತೊಗೊಂಡೇವೆ. ಇದು ಭಾಳ ಹೆಮ್ಮೆ ತರುವಂಥ ವಿಷಯ. ಎಲ್ಲರಿಗೂ ದೊಡ್ಡ ಅನುಕೂಲ. ಈಗ ಬ್ಯಾಂಕ್ನಲ್ಲಿ ಹೋಗ್ರಿ 108 ಕಾಯ್ದೆ ಕೇಳ್ತಾರೆ. 1,000 ಸಹಿ ಬೇಕು. ಆಮೇಲೆ ಏನಾರ ನಮ್ಗೆ ಇದನ್ನು ಪ್ರೂಫ್ ಕೊಡ್ರಿ, ಸೆಕ್ಯೂರಿಟಿ ಕೊಡ್ರಿ, ಅವ್ರು ಬೇಕು ಇವ್ರು ಬೇಕಂತಾರೆ. ಅಲಿಸ್ತಾರೆ ಹೊರತಾಗಿ ಪಟ್ನ ರೊಕ್ಕ ಕೊಡೋದಿಲ್ಲ. ಇದು ಒಂದು ಹೆಬ್ಬಟ್ಟು, ಒಂದು ಆಧಾರ್ ಕಾರ್ಡ್ ಇಷ್ಟು ಕೊಟ್ಟರೆ 5 ಲಕ್ಷವರೆಗೂ ನಮ್ಗೆ ಈಗ ಕೊಡ್ತಾರೆ. ನೋಡಿರಿ, ಒಂದು ಮಕ್ಕಳನ್ನ ನಾವು ದೊಡ್ಡ ಹುದ್ದೆಗೆ ಕಳಿಸ್ಬೇಕಂದ್ರೆ ಧರ್ಮಸ್ಥಳದ ಸಂಘ ನಮ್ಗೆ ಲಾಭ, ನಮ್ಗೆ ಇದು ಅನುಕೂಲ ಆಗೈತಿ. ಒಂದು ಹೊಲದೊಳಗೆ ನಾವು ಏನಾರ ಬಿತ್ತಿ ಬೆಳ್ಕೊಂಡು ತೊಗೊಂಡೇವಂದ್ರೆ ಒಂದು ಮಹಿಳೆಯರಿಗೆ ಒಂದು ದೊಡ್ಡದು ಇದು ಒಂದು ಹೆಮ್ಮೆಯ ವಿಷಯ. ಹೇಮಾವತಿ ಅಮ್ಮನವ್ರದ್ದು ಮೊದಲಿಂದನೂ ಕನಸಿತ್ತು, ಒಂದು ಮಹಿಳೆಯನ್ನು ಸಬಲೀಕರಣ ಮಾಡಬೇಕು, ಆಕೆ ಸ್ವತಂತ್ರವಾಗಿ ಬದುಕಬೇಕು, ಎಷ್ಟು ಕಷ್ಟ ಬಂದರೂ ಅದರಿಂದ ನಿವಾರಣೆ ಆಗಿ ಆ ಮಹಿಳೆ ಹೊರಗೆ ಬರಬೇಕು. ಅದರಿಂದ ಒಂದು ಸಣ್ಣದಾಗಿ ಒಂದು ಸಾಲ ಚಾಲೂ ಮಾಡಿದ್ದು ಈಗ ವಿಶ್ವವ್ಯಾಪಿ ಅದು ಹರಡಿ ಎಲ್ಲ ಮಹಿಳೆಯರಿಗೆ ಒಂದು ನನಸು ಮಾಡ್ಕೊಳಕ್ಕೆ ಸ್ವತಂತ್ರ ಬದುಕ್ತಾರೆ. ಇದು ಒಂದು ನಮಗೆಲ್ಲ ಮೀಡಿಯಾದಲ್ಲಿ ನೋಡ್ತೀವಿ, ಯೂಟ್ಯೂಬ್ನಾಗ ನೋಡ್ತೀವಿ, ಆಮೇಲೆ ಸುಧಾದೊಳಗೆ ನೋಡ್ತೀವಿ, ಧರ್ಮಸ್ಥಳದ ಇದ್ರೊಳಗೆ ನೋಡ್ತೀವಿ. ಎಷ್ಟೊಂದು ಮಹಿಳೆಯರು ಒಂದೊಂದು ರಂಗದೊಳಗೆ ಸಾಲ ತೊಗೊಂಡು ಮುಂದೆ ಬಂದಾರ ಅನ್ನೋದು ನೋಡ್ತೀವಿ ನಾವು. ಅದರಿಂದ ಒಮ್ಮೆ ರೊಟ್ಟಿ ಖಾರ ಕುಟ್ಟು ಮಷಿನ್ನು ಎಲ್ಲ ರಂಗದೊಳಗೂ ಒಂದೇ ಅಂತಲ್ಲ, 108. ಆಮೇಲೆ ನಾವು ಭಜನಾ ಕಮ್ಮಟ ನಡೆಸಿದ್ರು ನಮ್ದು ಹೆಗಡೆಯವರು. ನಾವು ಧರ್ಮಸ್ಥಳಕ್ಕೆ ಹೋಗಿ 8 ದಿವಸ ಇದ್ವಿ. ಎಂಥ 21 ವರ್ಷದ 300 ಭಜನಾ ತಂಡಗಳು ಬಂದಿದ್ದರು. ಅವರಿಗೆ ಸುಸ್ರಾವ್ಯಾಗ ಹಾಡಿ ಅವರಿಗೆ ಒಂದು ಬಟ್ಟೆಯಿಂದ ಹಿಡಿದು
ಆ ಭಜನಾ ಕಮ್ಮಟ ಅವರು ನಮ್ಗೆ ಒಂದು ಕಾರ್ಯಕ್ರಮದಾಗ ಹೇಳಿದರು, ಭಜನೆಯನ್ನು ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ದುರಿತ ಶಕ್ತಿಗಳ ನಾಶಕ್ಕವು. ಆಮೇಲೆ ಮೇನ್ ಮಕ್ಕಳಿಗೆ ಇದನ್ನು ಭಜನೆಗಳನ್ನು ಕಳಿಸ್ರಿ, ಅವರಲ್ಲಿ ವಿಕಾರವಾದಂಥ ಆಮೇಲೆ ಕೆಟ್ಟ ಅಭ್ಯಾಸಗಳು ದುರಭ್ಯಾಸಗಳು ಬರೋದಿಲ್ಲ ಅಂತ ಹೇಳಿ ಅದನ್ನು ಕಲಿಸ್ಕೊಟ್ಟವರು ನಮ್ಮ ವೀರೇಂದ್ರ ಹೆಗಡೆ ಅವರು. ಒಂದು ಸಾಲ ಕೊಡೋದ ಒಂದು ಮೂಲ ಉದ್ದೇಶ ಅಲ್ಲ ಅವ್ರದ್ದು, ಒಂದು ಹಳ್ಳಿಯನ್ನು ಸುಧಾರಿಸ್ಬೇಕು, ಒಂದು ಮನೆತನವನ್ನು ಸುಧಾರಿಸ್ಬೇಕು, ಇದು ಅವ್ರ ಮೂಲ ಉದ್ದೇಶ. ಆಮೇಲೆ ಇದನ್ನು ಮಧ್ಯವರ್ಜನ ಶಿಬಿರ ನಡೆಸಿದ್ರು, ಭಾಳ ನಮ್ಮ ಶಿರೋಳದಲ್ಲಿ ಅದನ್ನು ನಾವು ಒಂದು ದಿವಸ ಫಂಕ್ಷನ್ಗೆ ಹೋದ ನಾನಾ ಕಣ್ಣೀರು ತೆಗೆದೆ. ಅವರು ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಮಕ್ಳು ಮಹಿಳೆಯರು ಇಲ್ಲಿ ಮಂಗಳಸೂತ್ರ ಇರ್ತಿದ್ದಿಲ್ಲ. ಅದು ಭಾಳ ನನಗೆ ಮನುಷ್ಯನ ಮ್ಯಾಲ ಪರಿಣಾಮ ಆಯ್ತು. ಆ ಮಧ್ಯವರ್ಜನ ಶಿಬಿರ ನಿರಂತರವಾಗಿ ಎಲ್ಲ ಕಡೆ ನಡೆದೈತಿ. ಎಲ್ಲರೂ ಸುಧಾರ್ಸ್ಯಾರ, ಎಲ್ಲರೂ ಅವರು ಹೆಣ್ಣರು ಮಕ್ಕಳು ಚಂದಾಗ ನಡ್ಕೊಂಡು ಹೋಗ್ತಾರ. ಇದು ನಮ್ಮ ಹೇಮಾವತಿ ಅಮ್ಮನವ್ರದ್ದು ಕನಸು. ಆಮೇಲೆ ಮೀಡಿಯಾದೊಳಗೆ ಈ ಧರ್ಮಸ್ಥಳದ ಬಗ್ಗೆ, ಸಂಘಗಳ ಬಗ್ಗೆ ಬಡ್ಡಿ ಜಾಸ್ತಿ ಆಗುತ್ತೆ, ಆಮೇಲೆ ಇದು ಸರಿ ಇಲ್ಲ ಅಂತ ಅಪಪ್ರಚಾರ ದಯವಿಟ್ಟು ಮಾಡಬೇಡ್ರಿ. ಇದರಿಂದ ಲಕ್ಷಾಂತರ ಮಹಿಳೆಯರು, ಲಕ್ಷಾಂತರ ಗಂಡ್ಮಕ್ಳು ತೊಗೊತಾರೆ, ಎಲ್ಲರೂ ತಗೊಂಡು ತಮ್ಮ ಜೀವನವನ್ನು ಸಬಲೀಕರಣ ಮಾಡಿಕೊಂಡು ಆಮೇಲೆ ಯಾವುದೂ ಸಾಲಕ್ಕೆ ಒತ್ತಡ ಇಲ್ಲನ ತಮ್ಮ ಬದುಕನ್ನು ನಿರ್ವಹಿಸ್ಕೊಳ್ತಾ ಹೋಗ್ತಾರೆ. ದಯವಿಟ್ಟು ಇದನ್ನು ಅಪಪ್ರಚಾರ ಮಾಡಬೇಡ್ರಿ ಅಂತ ಎಲ್ಲರಲ್ಲಿ ಕೇಳ್ಕೊತ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ.